ದಲಿತರ ಕುಂದುಕೊರತೆ ಸಭೆ ಕಾನೂನು ಅರಿವು ಮೂಡಿಸಬೇಕು. ನಿಡಗಲ್ ಹೋಬಳಿಯ ಅರಸೀಕೆರೆ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿ 2ನೇ ಭಾನುವಾರದಂದು ಸಿಪಿಐ ಬಿ.ಸಿ. ಗಿರೀಶ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ತಾರಾಸಿಂಗ್ ರವರ ನೇತೃತ್ವದಲ್ಲಿ ಭಾನುವಾರ ದಲಿತರ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಗಿರೀಶ್ ಮಾತನಾಡಿ, ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಧ್ವನಿವರ್ಧಕ ಮೂಲಕ ನಮ್ಮ ಸಿಬ್ಬಂದಿಯವರಿಗೆ ನಮ್ಮ ವಾಹನದಲ್ಲಿ ಮೈಕ್ ಮುಖಾಂತರ ಇಸ್ಪೀಟು, ಮಟ್ಕಾ, ಮೀಟರ್ ಬಡ್ಡಿ, ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾತು ನೀಡುತ್ತೇವೆ ಎಂದು ತಿಳಿಸಿದರು. ನಂತರ ತಿಪ್ಪೇಸ್ವಾಮಿ ಚಿಕ್ಕತಿಮ್ಮನಹಟ್ಟಿ ಡಿಎಸ್ಎಸ್ ಮುಖಂಡ ಮಾತನಾಡಿ, ಮರಳು ಟ್ರ್ಯಾಕ್ಟರ್ ಮೂಲಕ ರಾತ್ರಿ ವೇಳೆ ರಾಜಾರೋಷವಾಗಿ ದಂಧೆ ಮಾಡುತ್ತಿದ್ದಾರೆ. ಅಂತಹವರನ್ನು ತಡೆ ಹಿಡಿಯಬೇಕು. ಮದ್ಯಪಾನ ಮಾರಾಟ ನಿಂತಿಲ್ಲ. ದಯಮಾಡಿ ಮಾರಾಟ ಮಾಡುವವರ ವಿರುದ್ಧ ಕಡಿವಾಣ ಹಾಕಬೇಕು ಎಂದರು. ನಂತರ ಜೆಡಿಎಸ್ ಮುಖಂಡ ಮಂಜುನಾಥ್ ರವರು ಮಾತನಾಡಿ, ಮಂಗಳವಾಡ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇರುವುದರಿಂದ ನರ್ಸ್ ಸಿಬ್ಬಂದಿಯವರನ್ನು ನೇಮಕ ಮಾಡಿಕೊಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ತಾರಾಸಿಂಗ್, ಚೌಕತ್ ಕಾಲಿ, ಸುದರ್ಶನ್, ಗೋಕರ್ಣ, ಚಾಂದ್ ಬಾಷಾ, ಕರಿಬಸವ ಕೊತ್ತೂರು, ಹನುಮಂತರಾಯ ದೇವಲಕೆರೆ, ತಿಪ್ಪೇಸ್ವಾಮಿ ಇನ್ನು ಅನೇಕ ಡಿಎಸ್ಎಸ್ ಮುಖಂಡರು ಈ ಸಭೆಗೆ ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ. ನಮ್ಮ ಸರ್ಕಲ್ಗೆ ಏನಾರ ಮಾಹಿತಿ ಇದ್ರೆ ನನಗೆ ಕೊಡಿ ಮಾಹಿತಿನ. ಮೊದಲು ಸ್ವಲ್ಪ ಅವ್ಯವಸ್ಥೆ ಇತ್ತು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಇವಾಗ ಅದು ನಿಂತಿದೆ ಅಂತ ನಾನು ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ. ನಮಗೂ ಬಂದಾಗ ಎಲ್ಲ ಊರುಗಳು ತಿಳ್ಕೊಬೇಕು, ಏನು ನಡೀತಿದೆ ಅಂತ ತಿಳ್ಕೊಬೇಕು. ನಾವು ಮೊದಲು ಕೆಲಸ ಮಾಡೋ ಕಡೆ ಇಸ್ಪೀಟು ಹೋಗಿ ಅಂದ್ರೆ ನಮ್ಗೇನು ಲೆಕ್ಕನೇ ಇಲ್ಲ. ಯಾವ್ದೋ ಕೇಸ್ ಮಾಡ್ತಿದ್ವಿ, ಸುಮ್ಮನೆ ಬಿಡ್ತೀವಿ. ಬಟ್ ಪಾವಗಡದಲ್ಲಿ ನಮ್ಗೆ ಲಾಂಡ್ ಆರ್ಡರ್ ಇಲ್ಲ, ಇದೇ ಲಾಂಡ್ ಆರ್ಡರ್. ಇಸ್ಪೀಟು ಹೋಸಿನೇ ಲಾಂಡ್ ಆರ್ಡರ್ ಆಗ್ಬಿಟ್ಟಿದೆ. ಏನಾರು ಇದ್ರೆ ಮಾಹಿತಿ ಕೊಡಿ, ಮಾಡೋಣ, ಕೇಸ್ಗಳು ಮಾಡೋಣ. ಸಮಯ ಈಗ ನಾನು ಕೇಳಿದ್ಕೇನೋ ನೀವು ಮಲಿಕೊಳ್ತೀರಾ, ಮಲಿಕೋಬೇಕಾದ್ರೆ ಬೇಗ ಬೀಗ ಹಾಕೊಳ್ಳೋದು ಮಲಿಕೊಳ್ಳಿ. ಇಲ್ಲ ಮಕ್ಕಳು ಹೆಣ್ಮಕ್ಳು, ನಿಮ್ಮ ಹೆಣ್ಮಕ್ಳು ಸ್ವಲ್ಪ ಏನು ಕಡಿಮೆ ಸರ ಇದ್ರು ಕೂಡ ತಾಳಿಗಳು ಹಾಕೊಂಡಿರ್ತಾರೆ. ಅದು ತಾಳಿ ತಗೋಬೇಕು ಅಂದ್ರೆ 10,000 15,000 ರೂಪಾಯಿ ಆಗ್ತೈತೆ. ಅಟ್ಲೀಸ್ಟ್ ಅಂಥವನ್ನ ಒಳಗಡೆ ಹಾಕೊಂಡು ಪಿನ್ ಹಾಕೊಳ್ಳಿ. ಕೇಳಿ ಮಲಿಕೋಬೇಕಾದ್ರೆ ಅಷ್ಟೇ ಪಿನ್ ಇರ್ತಾವಲ್ಲ, ಆ ಪಿನ್ ಹಾಕೊಳ್ಳಿ. ಏನಪ್ಪ ಅದನ್ನ ಹೇಳ್ತಾ ಇದ್ದೀವಿ. ಮತ್ತೆ ಬೈಕ್ಗಳು ನೀವು ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸಿರ್ತೀರಾ, ಸ್ವಲ್ಪ ಹ್ಯಾಂಡ್ ಲಾಕ್ ಹಾಕಿ, ಇಲ್ಲ ಏನಾದ್ರು ಹಾಕಿ. ಕಳ್ತನ ಆದಾಗ ಪಟ್ಟಣ ಬರ್ತೀರಾ, ಪೊಲೀಸರು ಕಣ್ಕಪ್ಪ ಹಾಕಿ ಏನು ಹುಡ್ಕೋಕ್ಕಾಗಲ್ಲ, ಕಷ್ಟ ಆಗ್ತದೆ. ಕಷ್ಟಪಟ್ಟು ದುಡ್ಡಿರ್ತೀರ ನೀವು. ಇದೊಂದು ಚೂರು ಸ್ವಲ್ಪ ನೋಡ್ಕೊಳ್ಳಿ. ನೀವೆಲ್ಲ ಹೊರ್ಗಡೆ ಹೋಗ್ಬೇಕಾದ್ರೆ ನಿಮ್ಮ ಹೆಂಡತಿ ಮಕ್ಕಳು ಹೆಂಡತಿರು ಬೇಡ, ಹೆಂಡತಿ ಇಲ್ಲ ಮೇಕೆ ಮೇಯ್ಸಾಕೋ ದನ ಮೇಸಕ್ಕೆ ಹೋಗ್ತಾರೆ, ಸಣ್ಣ ಪುಟ್ಟ ಒಡವೆ ಹಾಕೊಂಡು ಹೋಗ್ತಾರೆ. ಈಗೆಲ್ಲ ಕಳ್ಳರು ಜಾಸ್ತಿ ಬಂದಿದ್ದಾರೆ, ಓಡಾಡ್ತಿರ್ತಾರೆ. ಅವ್ರಿಗೇನು 1 ಗ್ರಾಮ್ ಈಗ ಎಷ್ಟು 8,000 ರೂಪಾಯಿ ಇದೆ. ಅಟ್ಲೀಸ್ಟ್ ನಮ್ಮ ಮಾಂಗಲ್ಯ ಇಲ್ಲ ಓಲೆ ಆದರೂ ಕೂಡ ದೂರ ಒಂದು 5 ಗ್ರಾಮ್ 10 ಗ್ರಾಮ್ ಇರ್ತವೆ. 10 ಗ್ರಾಮ್ 10 80,000 ಅಂದರೆ ಅಟ್ಲೀಸ್ಟ್ 50,000 ರೂಪಾಯಿ ಹೋಗ್ತೈತೆ. ಅವು ಕೂಡ ಸ್ವಲ್ಪ ಎಚ್ಚರಿಕೆಯಾಗಿರೋಕ್ಕೆ ಹೇಳಿ. ಇದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಅವತ್ತಿನ ಹೇಳ್ತಾ ಇದ್ದೀನಿ, ನಾವು IME ನಮ್ಮ ಟಾರ್ಗೆಟ್ ಜಾಸ್ತಿ ಇದೆ. ಡೈಲಿ ಟಾರ್ಗೆಟ್ ಕೊಡ್ತಾರೆ, ನಮ್ಗೆ ಸಾಹೇಬರು ಕೊಡ್ತಾರೆ, DSP ಎಲ್ಲ ಕೊಡ್ತಾರೆ. ಟಾರ್ಗೆಟ್ ಕೊಡ್ತಾರೆ ಅನ್ನೋದಕ್ಕನ್ನ ನೀವು ಎಷ್ಟು ಜನದ ಹತ್ರ DL ಇದೆ, ಎಷ್ಟು ಜನದ ಹತ್ರ ಇನ್ಸೂರೆನ್ಸ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದೀವಿ. ನಾಳೆ ಯಾರಿಗೊಬ್ರಿಗೆ ನಿಮ್ಮ ಬೈಕಿಂದ ಒಬ್ರು ಸತ್ರು ಅಥವಾ ನಿಮಗೆ ಏನಾರ ಆಯ್ತು, ಎಷ್ಟು ಕೈಯಿಂದ ಕೊಡ್ಬೇಕು? 20, 30, 40, 50 ಲಕ್ಷ, 1 ಕೋಟಿನೂ ಆಗ್ಬೋದು. ನೀವು ಕೈಯಿಂದ ಕೊಡ್ಲಿಕ್ಕಾಗತ್ತಾ? ನಮ್ಮನ್ನ ನಂಬ್ಕೊಂಡವ್ರಿಗೂ ಬೇಕು ದುಡ್ಡು. ನಮಗೇನಾರ ಆದ್ರು ಅವ್ರಿಗೂ ಯಾರಕ್ಕಾರ ಆದ್ರೂ ಅವ್ರಿಗೂ ಕೊಡ್ಬೇಕು. ಫಸ್ಟ್ ಇವೆರಡು ಕರೆಕ್ಟಾಗಿ ಇಟ್ಕೊಡ್ರಿ. ಅದಕ್ಕೋಸ್ಕರ ಹೇಳೋದೇನೆಂದ್ರೆ, ನಿಮ್ಗೋಸ್ಕರ ಅಲ್ದಿದ್ರು ಕೂಡ ನಿಮ್ಗೆ ನಂಬಿರ್ತಕ್ಕಂತಹ ಹೆಂಡತಿ ಆಗ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗ್ಬೋದು, ಬಂಧು ಮಕ್ಕಳ ಅವ್ರಿಗೋಸ್ಕರ ಆಗಲಿ ಕೂಡ ನೀವು ಓಡಾಡಬೇಕು ಅಂದರೆ ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಇಂಜನ್ ಇದ್ದಂಗೆ, ಇಂಜನ್ ಇದ್ದಂಗೆ. ಕೈ ಕಾಲು ಮುರಿದು ಹೋದ್ರೆ ಒಂದು ರಾಡ್ ಹಾಕ್ಕೊಂತಾರೆ. ತಲೆಗೆ ಏಟಾಯಿತು ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ, ಅವನಿಗೆ ವೇಸ್ಟ್ ಬಾಡಿ ಆಗ್ತಾನೆ ನಾವು. ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿ, ಡ್ರೈವಿಂಗ್ ಲೈಸೆನ್ಸು DL ಮಾಡಿಸಿ. ಫಸ್ಟು DL ಮಾಡಿಸ್ಕೊಳ್ಳಿ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಬೈಕ್ ಇದೆ, ಇನ್ಸೂರೆನ್ಸ್ ಮಾಡಿಸಿ. ಫಸ್ಟ್ ಪಾಯಿಂಟ್ ಇನ್ಸೂರೆನ್ಸು, DL, ಹೆಲ್ಮೆಟ್ ಇದ್ದರೆ 100ಕ್ಕೆ 100 ಸೇಫ್ ಆಗ್ತಿರೋದು. ನನಗೆ ಬೇಕಾದರೆ ಸ್ವಲ್ಪ ಇನ್ಸೂರೆನ್ಸಲ್ಲಿ ದುಡ್ಡು ತೊಗೋಬೋದಲ್ಲ ನಾವು, ಅಷ್ಟು ಮಾಡಿಸಿ. ಈಗ ಇಷ್ಟೊಂದು ಟೈಮು ನೀವೆಲ್ಲ ಪಾಪ ನಿಮ್ಮೆಲ್ಲ ಸ್ವಂತ ಟೈಮ್ಗಳನ್ನ ಬಿಟ್ಟು ನೀವೆಲ್ಲ ನಮ್ಮ ವೈನಸ್ಕೋಟೆ ಮತ್ತು ಹೋಬಳಿ ಮತ್ತು ನಿಡಗಲ್ ಹೋಬಳಿ ಎಲ್ಲ ಮುಖಂಡರು ಬಂದಿದ್ದೀರಾ. DSS ಹಾಕಿರ್ಬೋದು, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಬ್ಬರು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಠಾಣಾ ವತಿಯಿಂದಲೂ ಕೂಡ ಎಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಸಾಹೇಬರು ಕೂಡ ಅಷ್ಟೇ, ಅವರ ಕೆಲಸ ಕಾರ್ಯ ಬಿಟ್ಟು ಸಂಡೇ ದಿವಸ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಠಾಣಾ ವತಿಯಿಂದ ಅವರು ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಇವತ್ತು ನಮ್ಮೂರು ಸ್ಕೂಲ್ ಹೈಸ್ಕೂಲ್ ನಡೀತಾ ಐತೆ, ಗಂಡಸು ಐತೆ ಮತ್ತು ಬಾಯ್ಸು ಐತೆ. ಅಲ್ಲಿ ಸರ್ ತರಂಗ್ ಸರ್ ಒಂದು ಸಾಯಂಕಾಲ ಒಂದು 5:30 6 ಗಂಟೆಗೆ
ಒಂದ್ಸಲ ಬೀಟ್ ಬರ್ಬೇಕು ಸರ್ ಅಲ್ಲಿ ಯಾರು ಎಲ್ಲಿ ಅಲ್ಲ ಸರ್ ಆಯ್ತು ಮುಂದೆ ಸರ್ KGB ಸ್ಕೂಲು ಸರ್ ಏನಿಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲೊಂದು 5 ಗಂಟೆ 6 ಗಂಟೆಗೆ ಹುಡುಗರೆಲ್ಲ ಚಿಕ್ಕ ಹುಡುಗರೆಲ್ಲ ಲಾಸ್ಟ್ ಮುಂದೆ ಕುತ್ಕೊಂಡಿರ್ತಾರೆ ಅಲ್ಲಿ ಹೌದು ಸರ್ ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲಿ ಸರ್ ಯಾರು ಪ್ರಾಬ್ಲಮ್ ಆಗಿಲ್ಲ ಒಂಚೂರು ಬಂದ್ಬಿಟ್ರೆ ಇನ್ನೂ ಉತ್ತಮ ಆಗ್ತದೆ ಅಂತ ಹಳ್ಳಿಗಳದ್ದು ಹೆಂಗಿದೆ ಅಂದ್ರೆ ಎಲ್ಲ ನಮ್ಮ ಹುಡುಗರು ಇರ್ತಾರೆ, ಒಂದು ಸಾರಿ ಹೋಗಿ ಮಾತಾಡಿಸ್ಬಿಟ್ರೆ ಬರೋದೇ ಇಲ್ಲ ಅಲ್ಲಿ. ಹೌದು ಹಿಂಗೆ ONS ಕೊಟ್ಟೆಲ್ಲ ಹುಡುಗರು ಕುತ್ಕೊಂಡಿದ್ರು, ಎಲ್ಲ SLC PUC ಹುಡುಗರು. ಹೇಳಿದೆ ಅವ್ರಿಗೆ, ನೋಡಪ್ಪ ಇಲ್ಲಿ ಪೋಲಿ ಹುಡುಗರು ಕುತ್ಕೊಳ್ಳೋದು, ನೀವೆಲ್ಲ ಸ್ಟೂಡೆಂಟ್ಗಳು, ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ಓಡಾಡ್ತಿರ್ತಾರಂತೆ. ಇಲ್ಲ ಸರ್ ತಪ್ಪಾಯ್ತು ಸರ್ ಅಂತ ಹೋಗ್ಬಿಟ್ರು. ಅದೇ ONS ಕೊಟ್ಟು ನಮ್ಮ ಹಳ್ಳಿ ವಾತಾವರಣ ಅವ್ರಿಗೊಂದು ಸರಿ ನೀವು ಹೋಗಿ ಮಾತಾಡಿಸಿ ಹಿಂಗೆ ತಿಳಿ ಹೇಳ್ಬಿಟ್ರೆ ಸಾಕು. ಹೌದು ಸರ್. ನಮ್ಮ ಹಳ್ಳಿ ಹುಡುಗರಿಗೆ ಬೈದು ಹೊಡೆದು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಹೇಳಿದ್ರೆ ಸಾಕು. ಯಾಕಂದ್ರೆ ಇಲ್ಲಿ ಬೇರೆಯವ್ರು ಬರಲ್ಲ, ಅವನಿಗೆ ಅವನದೇ ಆದ ಐಡೆಂಟಿಫಿಕೇಶನ್ ಇರುತ್ತಿಲ್ಲ, ಅವ್ನು ತೀರಾ ವರ್ಸ್ಟ್ ಆಗಿ ಬಿಹೇವ್ ಮಾಡೋಕ್ಕಾಗಲ್ಲ ಸರ್. ಏನು ಮಳ್ಳು ನೈಟ್ ಹೊಡಿತಾರೆ, ಡೇ ಟೈಮ್ ಹೊಡಿಯಲ್ಲ, ನೈಟ್ ಹೊಡಿತಾರೆ. ಅದನ್ನು ಆತ ನೋಡಿದಾನೆ ಹೇಳಿದ್ರು. ಇನ್ನು ಎಣ್ಣೆ ಏನಿದೆ ಅಲ್ಲಿ ಸಾಹೇಬ್ರಿಗೂ ಕರೆದ್ವಿ ನಾವು, ಅಲ್ಲಿ ಮದ್ಯಪಾನ ಮುಕ್ತ ಗ್ರಾಮ ಅಂತೇಳಿ ಘೋಷಣೆ ಮಾಡ್ತಾ ಇದ್ವಿ. ಸರ್ ತಾವು ಬನ್ನಿ, ಹೊರಗಡೆ ಇರೋದ್ರಿಂದನ ಬಟ್ ಅವತ್ತು ಜೀಪ್ ಕಳಿಸಿ ಇದು ಮಾಡಿದರು. ಅಲ್ಲಿ ಯಾರನ್ನೋ ಒಂದಷ್ಟು ಜನ ಕುಡಿಸಿ ನಾವು ಕುಡಿಯೋಬರಪ್ಪ ನಮಗೆ ಬೇಕು ಅಂತೇಳಿ ಪಟ್ಟು ಮಾಡಿ ಹೇಳ್ಸಿದ್ರು. ಅವಾಗ ಸಾರ್ ಬಂದಿದ್ರು, ಅವ್ರು ಭಾಳ ನೀಟಾಗಿ ಹೇಳಿದರು, ಕುಡಿಬೇಕನಯ್ಯ, ಆಯ್ತು ಹೋಗು, ಒಂದು ಲೈಸೆನ್ಸ್ ತೊಗೋ, ಇಲ್ಲೇ ಇಟ್ಕೋ, ಮಾರ್ಕೋ, ತಲೆಯೆಲ್ಲ ಮಾತಾಡ್ಬೇಡ ಅಂತ ಗಲಾಟೆ ಮಾಡಿದ್ದಕ್ಕೆ ಅವ್ನು ಸುಮ್ಮನೆ ಆದ. ಬಟ್ ಏನಾಗಿದೆ, ಯಾರಿಗೋ ಇನ್ಯಾರ್ಯಾರೋ ಅನ್ನೊಂದು ಪರ್ಸನ್ ಹೆಸರುಗಳನ್ನೆಲ್ಲ ಬಳಸ್ಕೊಂಡು ಅದು ಯಾರು ಬಂದು ಎತ್ತಾಕೊಂಡು ಹೋಗ್ತಾರೆ ನೋಡ್ತೀನಿ, ಅದು ಯಾವನು ನಂದು ಎತ್ತಾಗ್ತಾನೆ. ಏನಿಲ್ಲ ಸರ್, ನಾವು ಆ ಬೋರ್ಡ್ ಹಾಕೋದಕ್ಕೆ ಮುಂಚೆ ಇಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು, ಈಗ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ಮಾರ್ತಾ ಇದ್ದಾರೆ. ಬಟ್ ಮಾರಾಟ ಅಂತೂ ನಿಂತಿಲ್ಲ. ದಯಮಾಡಿ ಒಂದು ಸಾರಿ ವಾರ್ನಿಂಗ್ ಕೊಡೋದು ಅಥವಾ ಎತ್ಕೊಬರೋದು ಏನೋ ಒಂದು ಮಾಡಿ ಕಡಿಮೆ ಮಾಡಿ ಅಷ್ಟೇ, ಅದೊಂದು ನಡಿಬಾರ್ದು ಅಷ್ಟೇ. ಅದ್ರ ಬಗ್ಗೆ ನಾನು ಹೇಳೋದು, ನಾನು ಬರೋಕ್ಕಾಗಲ್ಲ, ನಾನು ಬ್ಯುಸಿ ಇದ್ದೀನಿ, ಮುಂದಿನ ವಾರ ನಾನು ಅಟೆಂಡ್ ಸರ್. ಇದ್ರ ಬಗ್ಗೆ ನಾನು ಕೆಲಸದಲ್ಲಿ ಬಂದಿದ್ದೆ, ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದಾನಲ್ಲ, ಅದನ್ನ ಅಂಗಡಿಗೆ ಅಡ್ಸಂದು ಹೋದೆ, ಸಿಗಲಿಲ್ಲ. ದೂರ ರೂಪದಲ್ಲಿ ಇಲ್ಲೊಂದು ಅಂಗಡಿ ಇದೆ ಫಸ್ಟ್ ಅನ್ನು, ಅಲ್ಲೂ ಚೆಕ್ ಮಾಡಿದ್ವಿ. ಮತ್ತು ಲಾಸ್ಟು ದೇವಸ್ಥಾನ ಮುಂದೆ ಅಲ್ಲೂ 2 ಸಲ ಚೆಕ್ ಮಾಡಿದ್ದೀನಿ, ಅಲ್ಲೂ ಮಾರ್ತಾ ಇಲ್ಲ ಸರ್. ಮುಂಚೆ ಮಾರ್ತಾ ಇದ್ವಿ, ಮಾರ್ತಾ ಇಲ್ಲ ಸರ್ ಅಂತಂದು ಮಿಡಿಗಲ್ಲೆಲ್ಲ ನಾವು ಬಂದು ಮಾತಾಡ್ತಾ ಇತ್ತು. ಮಾರೋದೇನಲ್ಲ, ಭಾಳ ಡೈರೆಕ್ಟ್ ಆಗಿ ಹೇಳ್ತಾವನೆ. 2 ಸಾರಿ ಯಾರು ಬಂದು ತಕೊಂಡು ಹೋಗ್ತಾರೋ ನೋಡೋಣ. ಚೆನ್ನಾಗಿರುತ್ತೆ ಜಾತ್ರೆ, ಬಟ್ ಅದೇ ಕುಡ್ದು ಇಲ್ದವಲ್ಲ ಗಲಾಟೆಗಳು, ಅದನ್ನ ಸ್ವಲ್ಪ ಅನೌನ್ಸ್ ಮಾಡಿಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಬಹಳ ವಿಶೇಷವಾಗಿ ಜಾತ್ರೆ. ನಾನು ಹೇಳೋದು, ಕಮಿಟಿ ಅವ್ರ ಕಡೆಯಿಂದ ಏನಾರು ಸೇಲ್ಸ್ ಮಾಡಿಸ್ತಾರ? ಇಲ್ಲ ಇವರೇ ಇಲ್ಲಿಗಲ್ ಆಗಿ ಲೀಗಲ್ ಆಗಿ, ಅದಕ್ಕೆ ಸ್ವಲ್ಪ ಮೈಕಲ್ಲಿ ಫಸ್ಟ್ ಅನೌನ್ಸ್ ಮಾಡಿದ್ರೆ ಭಯ ಇರುತ್ತೆ ಎಲ್ರಿಗೂ. ಅಕ್ರಮವಾಗಿ ಏನ ಮಾಡ್ಕೊಂಡು ಬೇಡ ಅಂತ ಹೇಳಲ್ಲ ನಾನು. 8 ದಿನ ತನಕ ಮಾರ್ಲೇಬಾರ್ದು ಸರ್. ಮತ್ತೆ ಅದಕ್ಕೆ ಅದನ್ನ ತುಂಬಾ ನೀವು ನಿಗಾವಹಿಸ್ಬೇಕು ಸರ್. 14ರಿಂದ ಸ್ಟಾರ್ಟ್ ಸರ್ ಜಾತ್ರೆ. ಮುಂಚಿತವಾಗ್ಲೇನೆ ಒಂದು 8 ದಿನ ಸರ್ ಕಂಟ್ರೋಲ್ ಮಾಡಿ ಬಹಳ ಉತ್ತಮ. ಫುಲ್ಲು ಕಠಿಣ ಕ್ರಮ ತಗೋಬೇಕು ಸರ್. ಏನ್ ಮಾಡ್ತೀರಾ ಗೊತ್ತಿಲ್ಲ. ಹಾಕ್ದಂಗೆ ಜಾತ್ರೆ ಮಾಡ್ತೀವಿ ಸರ್. ಈ ಓದನ್ ಕಲ್ಲು ಅಲ್ಲೂ ಜಾತ್ರೆ ಕಂಟ್ರೋಲ್ ಮಾಡಲೇಬೇಕು. ನಾನು ಬಂದು ಅಂಗಡಿಗಳು ಚೆಕ್ ಮಾಡಿದ್ದೀನ. ಇಲ್ಲ ಸರ್, ಬಂದಿಲ್ಲ. 4 ಸರಿ ಹೇಳಿದ್ದೀನಿ. ಅದು ಸರ್ ನಮ್ಮ ಪಾಪ ಇನ್ಸ್ಪೆಕ್ಟರ್ 3 ಸಲ ಬಂದಿದ್ರು ನಮ್ಮ ಎದುರಿಗೇನೆ ಚೆಕ್ ಅದಿಲ್ಲ ಇದಿಲ್ಲ ಅಂತ ನಾನು ಹಿಡ್ಕೊಂಡು ಫೋನ್ ಮಾಡಿದ್ದೆ ಸರ್. ನಾನು ಅದೇ ಮರ ಬಂದ ನೀನೇ ಹಿಡ್ಕೊಂಡು ಫೋನ್ ಮಾಡಿದ್ದ? ಟ್ಯಾಕ್ಟ್ರಿ ಅಲ್ಲಿ ನಿಲ್ಲಿಸ್ಕೊಂಡೆ ಫೋನ್ ಮಾಡಿದ್ವಿ ಸರ್. ನಿಲ್ಲಿಸಿ ಅವ್ರು ಊಟ ಮಾಡಕ್ಕೆ ಹೋಗಿದ್ರು, ಅವಾಗ ಫೋನ್ ಮಾಡಿದ್ವಿ. ಯಾರು ಫೋನ್ ಮಾಡಿದ್ದಪ್ಪ? ಈ ದೇವರಾಜ್ ಸರ್ ಅವ್ರು ಇದ್ರು ಸರ್. ವರ್ಷಕ್ಕಿರ್ಲಿ ಸರ್, ಈಗಲೂ ಡೈಲಿ ಈಗಲೂ ಹೊಡಿತಾರೆ ಸರ್. ಅದು ಸ್ವಲ್ಪ ಕಂಟ್ರೋಲ್ ಮಾಡೋದು. ನೀವಂತರ ಇದ್ದಾಗ ನೀವು ಬರೀ ಪೊಲೀಸ್ ಇರ್ಲಿ, ಈಗ ಆಯ್ತು, ಹೊಡಿತಾನೆ ಇದ್ದಾರೆ ಸರ್ ಡೈಲಿ. ಇವತ್ತು ನಿಲ್ಲಿಸೇ ಇಲ್ಲ ಸರ್ ಮರಳಾಡಿ. ನರ್ಸ್ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಡಿ ಸರ್. ಯಾಕಂದ್ರೆ ಕಳ್ತನ ಜಾಸ್ತಿ ಆಗ್ತಾ ಇದಾವೆ. ತಿಂಗಳ ಕನಿಷ್ಠ ಅಂದ್ರೂ
5 ಗಂಟೆವರೆಗೂ, ಬೆಳಗಿನ ಜಾವ 5 ಗಂಟೆವರೆಗೂ ಇಬ್ಬರು ಪೊಲೀಸರು ಅಲ್ಲಿ ಇರಲೇಬೇಕು ಸರ್. ಅಲ್ಲ ನಾನು ನೋಡಿ ಬೆಂಗಳೂರಾಗಿದ್ಯಾ ನೋಡಿಲ್ಲ, ನಾನು ಡೈಲಿ ನೋಡ್ತೀನಿ. ಅಲ್ಲ ನಾವು ಮೊನ್ನೆ ಸರ್ ನಾನು ಕಡೆಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೆ, ನಿಂಗಳಗೆ ಹೋಗಿದ್ದೆ. ನಿಂಗಳಗೆ ಹೋದಾಗ ಬೀಡ್ಸ್ಗಳು ಯಾರು ಇರಲಿಲ್ಲ, ಒಂದಿಬ್ಬರು ಯಾರೋ ಎಣ್ಣೆ ಕುಡಿದು ಮಾತಾಡ್ತಿದ್ರು. ನನಗೂ ನೋಡಿದೆ, ಯಾರೋ ಇದ್ದಾರೆ, ಇವ್ರು ಯಾಕೆ ಹಿಂಗೆ ಗಲಾಟೆ ಮಾಡ್ಕೊಂತಾರತ್ತೋ ಅಂತಂದು. ಅದಕ್ಕೆ ನೈಟ್ ಟೈಮು ಅನಾಚಾರಗಳಾದರೆ 24/7 ನೀವು 112 ಕಾಲ್ ಮಾಡಬೇಕು. 24/7 ನಾವಿರೋದಿಲ್ಲ, 24/7 112 ಇರುತ್ತೆ. ಯಾಕಂದ್ರೆ ಅವ್ರನ್ನ ಶಿಫ್ಟ್ ಮೇಲೆ ಕೊಟ್ಟಿರ್ತೀವಿ ನಾವು. ಇನ್ಸ್ಪೆಕ್ಟರ್ಗೆ ಶಿಫ್ಟ್ ಇಲ್ಲ. ಇಂಥ ಪೆಟ್ಟಿ ಕೇಸು, ನ್ಯೂಸೆನ್ಸ್ ಕೇಸ್ಗಳಿಗೆ 112. ಎನಿ ಮೇಜರ್ ಇಶ್ಯೂಸ್ಗೆ ನಾವು. ಆಗ ಆ ಟೈಮಲ್ಲಿ ನೀವು ಆ ಹೊತ್ತಲ್ಲಿ ನಮಗೆ ಫೋನ್ ಮಾಡೋಕ್ಕಾಗಲ್ಲ. ದೊಡ್ಡ ಹೇಳ್ಕೊಳಂತ ದೊಡ್ಡ ವಿಷಯ ಅಲ್ಲ, ಬಿಡೋ ಅಂಥದ್ದು ಅಲ್ಲ. ಅವಾಗ 112 ಕಾಲ್ ಮಾಡಿ. ಅವ್ರಿಗೆ ನಾವು ಕೊಟ್ಟಿರ್ತೀವಿ, ಶಿಫ್ಟ್ ಮೇಲೆ ಕೊಟ್ಟಿರ್ತೀವಿ, ಒಂದು ಜೀಪ್ ಕೊಟ್ಟಿರ್ತೀವಿ. 112 ಡೈರೆಕ್ಟ್ ಕಾಲ್ ಮಾಡಿದ್ರೆ ಅದು ಬರುತ್ತೆ ನಮಗೆ. ಇನ್ನೊಂದು ಸಹ ಈ ಆಮೇಲೆ ಲಿಂಗದಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲೇ 112 ಬೋರ್ಡ್ ಹಾಕಿದ್ವಿ, ಅಲ್ಲೇ ದೊಡ್ಡ ಬೋರ್ಡ್ ಹಾಕಿದ್ವಿ, ಬಸ್ ಸ್ಟಾಪ್ ಹತ್ರ ಹಾಕಿದ್ವಿ. ನೋಡಿದ್ದು ಸರ್. ಇನ್ನೊಂದು ಈ ಸರ್, ನೀವು ಅಬಕಾರಿಯರಿಗೆ ನೀವು ಸರ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಅಬಕಾರಿಯರಿಗೆ ಒಂಚೂರು ಹೇಳ್ಬಿಟ್ಟು ಈ ಸ್ಕೂಲ್ ಎಲ್ಲೆಲ್ಲಿದ್ದಾವೋ ಆ ಸ್ಕೂಲ್ ಪಕ್ಕದಾಗೆ ಎಣ್ಣೆಗಳು ಮಾಡ್ತಾರೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಅದು ಏನಾಗುತ್ತಂದರೆ ಆ ಬಾಟ್ಲುಗಳು ತಗೊಂಡೋಗ್ತಾರೆ, ಪ್ಯಾಕೆಟ್ಗಳು ತಗೊಂಡೋಗ್ತಾರೆ, ಸ್ಕೂಲ್ ಒಳಗಡೆನೇ ಕುಡಿತಾರೆ, ಬರ್ತಾರೆ. ಆ ಸ್ಕೂಲ್ ಪಕ್ಕದಾಗಿರೋವನ್ನ ಅಂಗಡಿಗಳಿರ್ತಾವೆ ಸರ್, ಅವನ್ನ ಸ್ವಲ್ಪ ಎಣ್ಣೆ ಇದನ್ನು ಬ್ಯಾನ್ ಮಾಡೋಕ್ಕೆ ನನಗೆ ಅಡ್ರೆಸ್ ಕೊಡಪ್ಪ ಸಾಕು. ಬಸ್ ಬರ್ದಂಗೆ ಈ ಕಡೆನೂ ಮಣ್ಣು ಹೊಡೆದಾರೆ, ಈ ಕಡೆ ಮಳ್ಳು ಹೊಡೆದಾರೆ, ಆ ಕಡೆ ಇಟ್ಕೆ ಹೊಡ್ತಾರೆ. ಬಸ್ ಹೋಗೋಕ್ಕೆ ದಾರಿ ಇಲ್ಲ. ಅವ್ರಿಗೆ ಹೇಳಿದರೆ ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ. ಅದನ್ನು ರಾತ್ರಿ ಆಗಿರೋದನ್ನ ನಿಮ್ಮ ಕಡೆಯಿಂದ ಕ್ವಾಡ್ಗಳ್ಳಿ, ನ್ಯಾಯಗುಂಟೆ ಕ್ವಾಡ್ಗಳ್ಳಿ, ಮೇನ್ ರೋಡ್, ಅದೇ ರಾತ್ರಿ ಆಗಿರೋದು ನಿಮ್ಗೆ ಹೇಳಿ ಸರಿಪಡಿಸ್ತಿದ್ದೆ. ಈ ಸಾಹೇಬ್ರ ಜೊತೆಗೆ ಏನು ಹೇಳ್ಬೇಕಂತ ಇರಲಿಲ್ಲ. ಈ ಸಂದರ್ಭದಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನೋದು ಹೇಳಿದೆ ಅಷ್ಟೇ. ಹೊಸ್ದಾಗಿ ಹಾಕಿದ್ರು ಸರ್, ಇವ್ರಿಗೆ ಎಲ್ಲರಿಗೂ ಗೊತ್ತಾಯ್ತು. ಅದಕ್ಕೆ ಅದನ್ನು ನಿಮ್ಮ ಗಮನಕ್ಕೆ ಬಂದು ಇದನ್ನ ಹಂಸ ಹಾಕೊಂಡು ಮಾಡಿ. ಮೀಟಿಂಗಿಗೆ ಕೂಡ ನಮ್ಮ 54 ಹಳ್ಳಿ, ಈ ಎಲ್ಲ ಹಳ್ಳಿಗಳಿಂದ ಕೂಡ ನಮ್ಮ DSS ಮುಖಂಡರುಗಳು ಮತ್ತು ST ಮುಖಂಡರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಠಾಣಾ ವತಿಯಿಂದ ಎಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾನು ಇನ್ನೂ ಮಾತಾಡ್ತೀನಿ ಈಗ, ಇಂಪಾರ್ಟೆಂಟ್ 2 ಮಾತು. ಈ ಒಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಕುಂದು ಕೊರತೆಯನ್ನು ಏನು ನಾನು ಮೀಟಿಂಗ್ ಕಲ್ತೀವಿ ಅಂದರೆ, ನೀವು ಬೇರೆ ವಿಚಾರಗಳು ಮಾತಾಡೋಕೆ ಹೋಗಬೇಡಿ. ಇಲ್ಲಿ ಈ ದಲಿತ ಮುಖಂಡರು, ದಲಿತ ಇವರಿಗೆ, ಸಮಾಜಕ್ಕೆ, ಇದು ಜನಾಂಗಕ್ಕೆ ಮುಂದುಳಿದ ವರ್ಗಗಳು ಅಂದರೆ ಸುವರ್ಣೀಯರು ದೌರ್ಜನ್ಯಗಳು ಏನು ಮಾಡ್ತಾ ಇದ್ರೆ, ಮತ್ತು ಯಾವುದೇ ಒಂದು ಜಮೀನುಗಳನ್ನು ಅಕ್ರಮವಾಗಿ ಇದು ಮಾಡ್ತಾ ಇದ್ರೆ ಅಂಥ ವಿಚಾರ ಮಾತ್ರ ಮಾತಾಡಿ ಇಲ್ಲಿ. ಅದು ಬಿಟ್ಟು ಬೇರೆ ಯಾವುದೇ ವಿಚಾರವನ್ನು ಮಾತಾಡಬೇಡಿ. ಈ ಒಂದು ನಮ್ಮ ಅರಸೀಕೆರೆ ಠಾಣಾ ಸರಹದ್ದಿನ ಎಲ್ಲ ಪ್ರತಿ ತಿಂಗಳ 2ನೇ ವಾರದಲ್ಲಿ ನಮ್ಮ DSS ಅಂದರೆ ದಲಿತ SC ಅಂತ ಇದು ಮಾಡ್ತೀವಿ. ನಾವು ಪ್ರತಿ ತಿಂಗಳ 2ನೇ ವಾರದಲ್ಲಿ ನಾವು ಒಂದು DSS ಮೀಟಿಂಗ್ ಕರಿತೀವಿ. ಈ ಒಂದು ಸಭೆಗೆ ನಮ್ಮ CPI ಸಾಹೇಬರು ಕೂಡ ನಾವು ಹೇಳಿದ್ವಿ ಬರೋಕ್ಕೆ, ಅವ್ರು ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದಲೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.